ಏ ಹಲೋ ವೆರಿ ಗುಡ್ ಮಾರ್ನಿಂಗ್ ಶುಭೋದಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲ ಆರಾಮಾಗಿ ಚೆನ್ನಾಗಿ ಬಿಂದಾಸ್ ಆಗಿರ್ತೀರ. ನಾನು ಹಿಂಗಿದ್ದೀನಿ, ತಕ್ಕಮಟ್ಟಿಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ, ಟೈಮು 8 ಗಂಟೆ 10 ನಿಮಿಷ ಗೈಸ್, ಅಷ್ಟೇ. ಇವಾಗ ಟೈಮಿಂದ 8 ಗಂಟೆ 10 ನಿಮಿಷ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಹಾಲು ಕಾಸ್ತಾ ಇದ್ದೀನಿ, ಹಾಲು ಕೂಡ ಕಾಯ್ತು, ಆಫ್ ಮಾಡೋಣ. ಒಂದು ಕಪ್ಪು ಸ್ಟ್ರಾಂಗ್ ಆಗಿ ಕಾಫಿ ಕುಡಿಯೋಣ. ಅದಕ್ಕಿಂತ ಮುಂಚೆ ಇದು ಕಡೆ ಆಷಾಢ ಶುಕ್ರವಾರದ ವ್ಲಾಗ್. ಕಡೆ ಆಷಾಢ ಶುಕ್ರವಾರ, ಕೊನೆ ಆಷಾಢ ಶುಕ್ರವಾರ, ಮತ್ತೆ ಆಷಾಢ ಬರಬೇಕು ಅಂತಂದರೆ ನಾವಿಂಗೆ ಪ್ರಸಾದ ಎಲ್ಲ ಹಂಚ್ಬೇಕು ಅಂದರೆ 1 ವರ್ಷ ಕಾಯಬೇಕು. ನಮ್ಮ ಚಾಮುಂಡಮ್ಮನ್ನ ಮಿಸ್ ಮಾಡ್ಕೊತೀವಿ, ಪ್ರಸಾದ ಹಂಚೋದನ್ನು ಮಿಸ್ ಮಾಡ್ಕೊತೀನಿ. ಎಸ್ಪೆಷಲಿ ನಾನು ಈ ರಾತ್ರಿ ಎಲ್ಲ ನಿದ್ರೆ ಮಾಡ್ದಾರ ಹಿಂಗೆ ಅರ್ಲಿಯಿಂದ ಮಾರ್ನಿಂಗ್. ಸೊ ಬೇಗ ಬೇಗ ಕೆಲಸ ಮುಗಿಸಿ 5-6 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಏನೋ ಒಂಥರ ಹುಮ್ಮಸ್ಸು, ಉತ್ಸಾಹ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಐಪ್ ಅಂತ ಒಂದು ಹೊಸದು ಆಪ್ಷನ್ ಇದೆ, ಐಪ್ ಕೂಡ ಮಾಡಿ. ದಯವಿಟ್ಟು ಒಂದು ಪ್ರೀತಿ ಸಪೋರ್ಟ್ ಕೊಡಿ ಅಂತ ಕೇಳ್ತಾ, ನಾನು ನಿಮ್ಮ ಶ್ವೇತಾ. ನಾನಿವತ್ತು ಒಂದು ಹಜರಕ್ ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೀನಿ. ನನ್ನ ಔಟ್ಫಿಟ್ ಇವತ್ತು ಈ ರೀತಿ ಇದೆ. ಇದಕ್ಕೆ ಈ ರೀತಿ ರೆಡ್ ಬ್ಲೌಸ್ ಬಂದಿದೆ, ಕಲಂಕಾರಿ ಡಿಸೈನ್ ತುಂಬ ಚೆನ್ನಾಗಿದೆ. ಸಾಫ್ಟ್ ಸಿಲ್ಕ್ ಅಜ್ರಕ್ ಸ್ಯಾರಿ. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು, ಬಿಕಾಸ್ ಬ್ಲ್ಯಾಕ್, ಕ್ರೀಮ್, ವೈಟ್, ರೆಡ್ ಎಲ್ಲ ಇರೋದ್ರಿಂದ ಪರ್ಲ್ ಚೈನನ್ನು ಹಾಕ್ಕೊಂಡಿದ್ದೀನಿ. ಪರ್ಲ್ ಜುಮ್ಕ ಇದ್ರದೇ ಇದು ಸೆಟ್, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗೀತು, ಮನೇಲಿ ಪೂಜೆ, ದೇವಸ್ಥಾನಗಳಿಗೆ ಹೋಗಿದ್ದು, ಕುಂಕುಮ ಕೊಟ್ಟಿದ್ದು, ಈಗ ಪ್ರಸಾದಗಳೆಲ್ಲ ರೆಡಿ ಆಗ್ತಾ ಇದೆ ನೋಡಿ. ಇನ್ನು ದೀಪ ಉರಿತಾ ಇದೆ. ಅಷ್ಟು ಗೊತ್ತಾ 4 ಗಂಟೆಯಲ್ಲಿ ಮಹಾಮಂಗಳಾರತಿ ಮಾಡಿದ್ದು. ಆ್ಯಸ್ ಯೂಶುವಲ್ ಇವತ್ತು ನಾನು 9 ಬತ್ತಿ ದೀಪದ ಆರಾಧನೆ, ತೆಂಗಿನಕಾಯಿ ದೀಪದ ಆರಾಧನೆ, ಬೆಲ್ಲದ ದೀಪದ ಆರಾಧನೆ, ಮತ್ತು ತುಪ್ಪದ ಬತ್ತಿ ಆರಾಧನೆ, ಮತ್ತು ಜೋಡಿ ತುಪ್ಪದ ಬತ್ತಿ ಆರಾಧನೆ. ಇವತ್ತಂತೂ ದೇವ್ರ ಮನೆ ಯುನಿಕ್ ಆಗಿ ಎಲ್ಲ ಮಲ್ಲಿಗೆ ಹೂವಿನ ಹಾರ ಸಕಲಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ. ಶುಭ ನೋಡಿ, ಅಯ್ಯೋ ನಮ್ಮ ಮುದ್ದೆ ಲಕ್ಷ್ಮಮ್ಮ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ತಾವರೆ ಹೂವು ಎಲ್ಲ ಹಿಂಗಾಗ್ಬಿಟ್ಟಿದೆ ಬೆಂಕಿ ಕಾವಿಗೆ. ಸೊ ಇನ್ನೊಂದು ಏನು ವಿಷಯ ಗೊತ್ತಾ? ನೋಡಿ ಗೈಸ್, ನೋಡಿ ಎಷ್ಟೆಲ್ಲ ಪ್ರೀತಿ ವಿಶ್ವಾಸ ನಿಮ್ಮ ಹಕ್ರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಹೇಳ್ತೀನಿ ನಿನ್ನೆಯಿಂದ ಏನೇನಾಯಿತು. ನಿನ್ನೆ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಬೇಜಾರು ಮಾಡ್ಕೊಂಡಿದ್ದೆ, ಕೋಪ ಮಾಡ್ಕೊಂಡಿದ್ದೆ, ಏನೇನಾಯಿತು ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಹಾಕ್ತೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್, ಆಯಿತಾ? ಸ್ಟೇ ಟ್ಯೂನ್. ಕೋಪ ಬಂದಾಗ, ಬೇಜಾರಾದಾಗ, ಎಲ್ಲರೂ ಮನೆಯಲ್ಲೂ ಜಗಳ ಆದಾಗ ಒಂದು ಮಾತು ಬರುತ್ತೆ ಹೋಗುತ್ತೆ. ಸೊ ಇಲ್ಲಿ ಸತೀಶ್ ನನ್ನ ಜೊತೆ ಜಗಳ ಮಾಡ್ತಾಯಿದ್ದಾರೆ, ನಾನು ಅವ್ರ ಜೊತೆ ವಾದ ಮಾಡ್ತಾಯಿದ್ದೀನಿ. ಬಿಕಾಸ್ ಅವರು ಬೇರೆಯವ್ರಿಗೆ, ಅದು ಗುರುಮಲಪ್ಪ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಒಪ್ಸೋ ಅಂಥ ಅವಶ್ಯಕತೆ ಇಲ್ಲ. ನನ್ನ ಮನೆ ದುಡ್ಡು, ನಾನು ಕೊಟ್ಟಿರೋ ದುಡ್ಡು. ಸೊ ಯಾವಳ್ಳೋ 3rd ಪರ್ಸನ್ ಫೋನ್ ಮಾಡಿದ್ಲು ಅಂತ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದು ಎಷ್ಟು ಸರಿ? ನಾನು ಎಷ್ಟು ಅನ್ನಿಸ್ಕೊಳ್ಳಿ, ನನ್ನ ತಾಳ್ಮೆಗೆ ಬೆಲೆ ಇಲ್ವಾ? ಸೊ ನಂದು ಬಾಯಿ ಜೋರಿರ್ಬೋದು, ಬಟ್ ಹಾರ್ಟ್ ಇದೆಯಲ್ಲ 102% ನಂದು ಪ್ಯೂರ್. ನಾನು ಯಾವ ದೇವ್ರ ಮೇಲಾದರೂ ಪ್ರಮಾಣ ಮಾಡ್ತೀನಿ. ಒಂದು ಸಣ್ಣ ಗ್ಲಿಮ್ಸ್ ಆ್ಯಡ್ ಮಾಡ್ತೀನಿ. ಏನ್ ಜಗಳ ಮಾಡ್ತೀನಿ? ನೀನೇ ಕಗಂತಂದೆ ನೀನು. ಏನಂದಿದ್ಯಾ ನೀನು? ಅಂದಿದ್ಯಾ ನೀನು? ಯಾಕಂತೀಯಾ? ಊರಿಂದ ಮೂಟೆ ಕಟ್ಕ ಬಂದಿದ್ದ? ಮೂಟೆ ಎಲ್ರು ಮಾಡ್ತಾವ್ರೆ, ನೀನ್ ಒಬ್ನೇ ಅಲ್ಲ. ಎಲ್ರು ಮಾಡ್ತಾವ್ರೆ, ನೀನು ಅಷ್ಟೇ. ಎಲ್ರು ಮಾಡ್ತಾವ್ರೆ, ನೀನ್ ಒಬ್ನೇ ಅಲ್ಲ. ನೀನ್ ತೆಗ್ದಿರೋದು, ನಾನಲ್ಲ. ನೀನೇ ತೆಗ್ದಿರೋದು. ದುಡ್ಡು ಅಂತ ಸಾಯ್ತೀಯ ಅಂತ ಅಂತೀರಾ. ಸತೀಶಣ್ಣ ತುಂಬಾ ಒಳ್ಳೆಯವರು, ಏನು ಮಾತಾಡಲ್ಲ, ನೀವೇ ಜೋರು, ನಿಮ್ದೇ ಬಾಯಿ ಜೋರು ಅಂತ. ಸೊ ನಾನು ಹೇಳೋದು, ಒಂದು ಕಲ್ಲು ಹೊಡೆದ್ರೆ ಮಾವಿನಕಾಯಿ ಯಾವುದೇ ಕಾರಣಕ್ಕೂ ಬೀಳಲ್ಲ ಅಲ್ವಾ? ಸೊ ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು, ಅವ್ರಿಗೋಸ್ಕರ ಟೀ ಮಾಡ್ತಾಯಿದ್ದೆ. ಎಷ್ಟೇ ಬೇಜಾರಿರಲಿ, ಎಷ್ಟೇ ಮನಸ್ತಾಪ ಇರಲಿ, ಕಿತ್ತೋದು ನನ್ನ ಮನಸ್ಸು ಒಡೆದು ನುಚ್ಚುನೂರಾಗಿರಲಿ, ನನ್ನ ಕೆಲಸ ಏನು, ನನ್ನ ಕರ್ತವ್ಯ ಏನು, ಅದನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಸೊ ಇದರಲ್ಲಿ ತಪ್ಪು ಯಾರ್ದು? ಸತೀಶ್ದೇ 1000 ಪಾಲು ತಪ್ಪು. ಯಾಕಂದರೆ ದುಡ್ಡು ಕೊಟ್ಟಿರೋಳು ನಾನು, ಇಸ್ಕೋಬೇಕಾಗಿರೋಳು ನಾನು. ಯಾರ ಮನೆ ಹತ್ರನಾದರೂ ಹೋಗ್ತೀನಿ, ಎಲ್ಲಾದರೂ ಹೋಗ್ತೀನಿ, ಅದು ಕೇಳೋ ಅಧಿಕಾರ ಇವ್ರಿಗಿಲ್ಲ. ಯಾಕಂದರೆ ಇವರೇನು ಊರಿಂದ ಮೂಟೆ ಕಟ್ಟು ಕೊಟ್ಟಿರಲಿಲ್ಲ. ನಾನು ಸಂಪಾದನೆ ಮಾಡಿರೋ ದುಡ್ಡು
ದುಡ್ಡನ್ನ ಯಾವಳೋ ಲೋಫರ್ಗೆ ನಾನು ಕೊಟ್ಟೆ. ಸೊ ಅದಕ್ಕೋಸ್ಕರ ಯಾವಳದೋ ಮಾತು ಕಟ್ಕೊಂಡು ಇವ್ರಿಗೆ ನನಗಂದು ನನಗೆ ಆಡಿ ಅವಶ್ಯಕತೆ ಇರಲಿಲ್ಲ, ನನ್ನ ಕಣ್ಣಲ್ಲಿ ನೀರು ತರಿಸೋ ಅವಶ್ಯಕತೆ ಇರಲಿಲ್ಲ ಇವ್ರಿಗೆ. ಸೊ ಅದಕ್ಕೋಸ್ಕರ ನಾನು ಬೈತೀನಿ, ನಾನು ರೇಗಾಡ್ತೀನಿ. ಲೈಟ್ ಆಫ್ ಮಾಡೋದು ನಾವಾಗೆಲ್ಲ ಹಿಂಗೆ ಸುಳ್ಳು ಹೇಳಕನಕ ಬೇರೆ ಯಾರು 8,000 ರೂಪಾಯಿ ಕಮ್ಮಿ ಮಾಡೋದು. ನಿಮ್ಗೆ ಏನು ಅಂದ್ರೆ ಅವ್ರು ಕೇಳಿ ನೋಡ್ತೀನಿ, ಊರಿಂದ ಬರ್ಬೇಕು ಅವ್ರು, ಎಲ್ಲಿಂದ ನಾಗಮಂಗಲದಿಂದ ಬರ್ಬೇಕು ಅವ್ರು, ಬರ್ತತಿ ಬಂದ್ ಬರೋದು ರಾತ್ರಿ ಆಯ್ತದ ಅವ್ರು. ಗುರುಮಲ ಫೋಟೋ ಐತವ್ರಂತೆ 20 kg ಅಂದ್ರೆ ಏ ಆವಾಜಿ ನೋಡಿ. ಈಗ ಬತ್ತಿಯಾ ಇಲ್ವಾ? ಆಯ್ತು ಬಾ. ಟೀ ಮಾಡಿಸ್ಬಿಟ್ಟು ಅದಕ್ಕೆ ಬೇಜಾರು ಮಾಡೋದು ನನಗೆ. ಮತ್ ಬಾ ಸುಮ್ನೆ. ಟೀ ಯಾಕೆ ಮಾಡಿಸ್ತೆ? ಈಗ ಬತ್ತಿಯಾ ಇಲ್ವಾ? ಈಗ ಬತ್ತಿ ಇಲ್ಲಿ ಬಂದು ಮಾತಾಡ್ಬೇಕು. ನನ್ ಮುಂದೆ ಮಾತಾಡ್ಬೇಕು, ನಾನು ಹಿಂದೆ ಅಲ್ಲ. ನಾನು ಮುಂದೆ ಮಾತಾಡ್ಬೇಕು, ನೀನ್ ಬಂದು. ಬಂದ ಎಲ್ಲಿ ಗಾಂಧಿ ಕರಿ 2 ದಿನ ಮೇಲೆ 10 ಲೀಟರ್ ಒಂದು ಬಾಕ್ಸ್ ಬೇಕಣ್ಣ. ಬನ್ರಿ. ಒಳ್ಳೆ ಕೆಲಸ. ಸರಿ ಸರಿ. ಅದು ಮುಂದೆ ನಿಂತ್ಕೊಳ್ಳೋ ದೊಡ್ಡ ಸ್ಥಾನಲ್ಲ. ಹೌದು, ಖರ್ಚು ಮಾಡಿ ಹೌದು. ಈಗ ಹೇಳಿದ್ರಲ್ಲ ಅದು ಮಾತು. ನಾ ಮಾಡ್ದೆ ಅನ್ನಿಸ್ಕೊಳ್ಳೋದಲ್ಲ. ಅದು ಅದಕ್ಕೆ ತಕ್ಕ ನಮ್ ಕೈನಿಂದ ಹಾಕ್ಬೇಕು. ಸುಮ್ನೆ ಯಾರೋ ಕೊಟ್ಟದ ನಾ ಮಾಡ್ದೆ ಅನ್ನಿಸ್ಕೊಳ್ಳೋದು. ಅದೇಂತದ 4 ಗಂಟೆ ಸ್ಟಾರ್ಟ್ ಮಾಡೋದು. ಒಂದ್ 3 ಗಂಟೆಗೆ ಮಾಡಿದ ಅವ್ರು ವರ್ಷ ಮಾಡ್ತಾರ ಕಣ. ಆಂಟಿ ಬನ್ನಿ ಊಟ ಮಾಡಿ. ಬನ್ನಿ ಅಡ್ಗೆ ಬನ್ನಿ ಆಂಟಿ. ಬರದೇ ಅಪರೂಪ. ಬನ್ನಿ ಆಂಟಿ ನೀವು. ನಿಧಾನ ಕೇಳಿರಿ. ಅದು ಇರ್ಚಿಲ್ ನೀರು ಹೊಡೆದ್ಬಿಟ್ಟಿತ್ತಲ್ಲ, ಒರೆಸ್ತಾ ಇದ್ದೆ. ಮಳೆ ಬಂದಿರೋದೇ ಗೊತ್ತಿಲ್ಲ. ನಿಧಾನ ಕೇಳಿರಿ ಆಂಟಿ. ಆಂಟಿ 5 ಗಂಟೆ. ಅಣ್ಣ ಬನ್ನಿ, ನೀವು ಸ್ವಲ್ಪ ಊಟ ಮಾಡಿ. ಬೆಂಡೆಕಾಯಿ ಸಾಂಬಾರು ಮಾಡಿಟ್ಕೊಂಡಿದ್ದೆ. ಬಿಸಿ ರೈಸ್ ಮಾಡಿದೆ. ಸೊ ಅವ್ರಿಗೆ ಟೀ ಮಾಡಿಕೊಟ್ಟಿದ್ದು ಲೋಟಗಳು ಕಪ್ಗಳು ಎಲ್ಲ ಸಿಂಕಲ್ಲಿತ್ತು, ಎಲ್ಲ ತೊಳೆದೆ. ರೈಸ್ ಇನ್ನೂ ವಿಷಲ್ ಹೋಗ್ಬೇಕಿತ್ತು. ಊಟ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಯದು ಪಾಪು ಬಂದ. ಕುರ್ಕುರೆ ಬಿಟ್ಟೋಗಿದೀಯಾ? ಇಲ್ಲೇ ಬಿಟ್ಟೋಗಿದೆಯಲ್ಲ ಕುರ್ಕುರೆ. ಎಲ್ಲೋಗಿದ್ದೆ? ಗಾಂಧಿ ಕರಿ ಅಂದರೆ ನಾನು ಗಾಂಧಿ ಕರಿ ಅಂದರೆ ಯಾಕೆ ಕೂತಿದ್ದೆ? ಯಾರು ಬಂದವ್ರ ಮನೆಗೆ? ಬಂದವ್ರೆ. ಹಲೋ ನಮಸ್ಕಾರ ಎಲ್ರಿಗೂ. ನೋಡಿ ಎದು ಬಂದವನೇ ನಮ್ಮ ಮನೆಗೆ. ಫೋಟೋಗ್ರಾಫರ್ ಎದು. ಚಡ್ಡಿ ಇಲ್ಲ. ಶೇಮ್ ಮಾಡಿ ಎಲ್ರೂ. ಕೂಗಿ ಚೀಸ್. ಹಾಯ್. ಸ್ಮೈಲ್ ಮಾಡ್ಬೇಕಂತೆ ನೋಡಿ. ಫಸ್ಟ್ ಚಡ್ಡಿ ಕಬ್ರಾಗ ಹೋಗಿ ನೀನು. ಚಡ್ಡಿ ಕಬ್ರಾಗ ಮಾಡ್ತೀನಿ. ಚಡ್ಡಿ ಇಸ್ಕಬ್ರಾಗ ನಾನು ಹಾಕೊಡ್ತೀನಿ. ಅಮ್ಮನ ಕೈಲಿ ಹೋಗಪ್ಪ ಇಸ್ಕಬ್ಬ ನಾ ಹಾಕೊಡ್ತೀನಿ. ಸೀರೆ ಉಟ್ಕೊ ಅಂದ್ರೆ ಉಟ್ಕತೀನಪ್ಪ. ಏನು ಉಟ್ಕೊಳ್ಳಿ? ಅವನ್ನೇ ತಗೋನು ನಿಮ್ಮ ಅಣ್ಣನೇ. ಸ್ಮೈಲ್ ಮಾಡ್ಬೇಕಂತ ಅವ್ನಿಗೆ. ಅಪ್ಪ ನೀವು ಉಂಟು, ನಿಮ್ ವ್ಯವಹಾರ ಉಂಟು. ನನ್ನ ಏನಕ್ಕೂ ಸೇರಿಸ್ಕೋಬೇಡಿ. ನಾನು ಏನು ಆಟಕ್ಕಂಟು ಲೆಕ್ಕಕ್ಕಿಲ್ಲ. ನಿಮ್ಮ ಮನೆ ಜೀತದೋಳು ನಾನು, ನಿಮ್ಮ ಮನೆ ಕೆಲಸದೋಳು ನಾನು. ಸೀರೆ ಉಟ್ಕೊಳ್ಳ? ರೇಷ್ಮೆ ಸೀರೆ ಉಟ್ಕೊಳ್ಳ? ಪ್ಯಾಂಟ್ ಇಕ್ಕಳ್ಳ? ಶರ್ಟ್ ಪ್ಯಾಂಟು ಮತ್ತೆ ಸೀರೆ ಉಟ್ಕೊಳ್ಳ? ನಿಪ್ಪಷ್ಟು ಚಡ್ಡಿ ಕಬ ಹೋಗಿ.
ಏನೋ ಅದಕ್ಕೆ ಅಂದಿದ್ದು ನಿಂಗೆ ಡೋರ್ ಹಾಕು ಅಂತ ಎಲ್ಲ ತಿನ್ಕೊಂತ ಬನ್ನಿ ಸಿಗ್ನೇಚರ್ ಪೂರಿ ಮೇಡಮ್ ಜಿ ಪಿ ಎಸ್ ಬೇಕಾ ನಾರ್ಮಲ್ ಜಿ ಪಿ ಎಸ್ ಬೇಕಾ ಮೇಡಮ್ ನೀವು ಕೂತ್ಕೊಳ್ಳಿ ಏನಪ್ಪ ಇದು ಹಿಂಗೆ ಬಂದ್ಲು ಹಿಂಗೆ ಕೂತಿದ್ದಾಳೆ ಏನು ವ್ಯರ್ಥ ಸತೀಶ್ ಜೊತೆ ಎಲ್ಲ ಹಿಂಗೆ ಕೂಗಾಡ್ತಿದ್ಲು ಹಿಂಗೆ ಕಿರ್ಚಾಡ್ತಿದ್ಲು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ. ಯಾವುದು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಗೈಸ್. ನಾನಷ್ಟು ಫಸ್ಟ್ ರೇಟಲ್ಲಿ ಕೂಗಾಡ್ತಾ ಇದ್ದೀನಿ ಕಿರ್ಚಾಡ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸಿಗೆ ಅಷ್ಟು ನೋವಾಗಿದೆ, ಅಷ್ಟು ಹರ್ಟಾಗಿದೆ. ಅವರಂಥ ಮಾತು ಅಂದಿದ್ದಾರೆ. ಹೇಳೋದು 5 ನಿಮಿಷ, ಅನುಭವಿಸೋದು ತುಂಬ ಕಷ್ಟ. ಬಪ್ಪ ಚಿನ್ನ ಬಪ್ಪ ಬೋರ್ಡ್ ಇದೊಂದು ಹತ್ರದಲ್ಲಿ ತಗೊಂತಮ್ಮ ಇಲ್ಲ ಈ ಕಡೆ ನಮ್ಮಮ್ಮನ ಲತಾ ಇಟ್ಬಿಡ ಪಲ್ಯ ಹಾಂ ಲತಾ ಮೇಡಮ್ ನಿಮ್ಮದು ಎಜುಕೇಶನ್ ಮೇಡಮ್ BCA BCA ಪೋಸ್ಟ್ ಗ್ರಾಜುಯೇಷನ್ ಅಲ್ವಾ ಹಾಂ ಹೌದು PG ಕೊಡಗೆ ಹಿಂದೂ ಬರುತ್ತೆ ಜನರಲ್ ಅಲ್ವಾ ಹಾಂ ಜನರಲ್ ಸರ್. ಓಕೆ ಥ್ಯಾಂಕ್ ಯು ಬಂದಾಗ ಬನ್ನಿ ಏನು ಚಾರ್ಜ್ ಮಾಡ್ತೀರಾ ಸರ್ ಸ್ವಲ್ಪ ಊಟ ಮಾಡಿ ಟೀ ಮಾಡ್ಲಾ ಚೂರು ಟೀ ಮಾಡಿ ಹಾಲಿದೆ ಮಾಡಿ ಲೇಟ್ ಆಗ್ಬಿಡುತ್ತೆ ಇಲ್ಲ ಈಗ ನಾವು ಲಾಸ್ಟ್ ವೀಕು ಎಷ್ಟು ಒಂದು 400 ಜನಕ್ಕೆ ಅಡುಗೆ ಮಾಡ್ಕೊಂಡು ನಾಳೆ ದಿನ ಬೇಕಾದ್ರೆ ಮೆಸೇಜ್ ಬರಬೇಕು ನನಗೆ, ಫೋನ್ ಬರಬೇಕು, ಮೆಸೇಜ್ ಬರಬೇಕು ನನಗೆ. ನನಗೆ ಅವೆಲ್ಲ ಡೇಟ್ ಕೇಳಲ್ಲ. ಹಾಂ ಯಾರಿಗೆ ನನಗೆ ಬರಲ್ಲ ಅದು. ತಿನ್ಕೋ ಇಡ್ಲಿ. ಕೊಡ್ತೀನಿ ಬಾ ಕೂತ್ಕೋ. ಇಡ್ಲಿ ಹಾಂ ಮಾಡು. ಎಷ್ಟೇ ಕೂಗಾಡಲಿ ಎಷ್ಟೇ ಕಿರ್ಚಾಡಲಿ ಎಲ್ಲದಕ್ಕೂ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಹೋಗಲೇಬೇಕು. ಸೊ ಮಕ್ಕಳು ಸ್ಕೂಲಿಂದ ಬಂದರು, ಏನೋ ವ್ಯವಹಾರ ಮಾಡ್ತಾಯಿದ್ದಾರೆ. ನನಗದು ಬೇಡವಾಗಿತ್ತು, ಯಾಕಂದರೆ ನನ್ನ ಮನಸ್ಸು ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿಲ್ಲ, ತುಂಬ ಬೇಜಾರಾಗಿದ್ದೀನಿ. ಸೊ ಹೂವೆಲ್ಲ ತೊಗೊಂಬಂದರು. ಏನೇ ಆದರೂ ಪೂಜೆ ನಿಲ್ಲಿಸಬಾರ್ದು. ಈ ಕಡೆ ಆಷಾಢ ಶುಕ್ರವಾರ ಅಮ್ಮನಿಗೆ 4 ವಾರ ಪ್ರಸಾದ ಕೊಡ್ತೀನಿ ಅಂತ ಒಪ್ಕೊಂಬಿಟ್ಟಿದ್ದೀನಿ. ಸೊ ಅದ್ರ ನಡುವೆ ಅವಳಿಗೆ ಓದಿಸೋದು ಬರೆಸೋದು ಟೆಸ್ಟ್ ನಡೀತಾ ಇದೆ. ನನ್ನ ಮಗನಿಗೂ ಕೂಡ UT ನಡೀತಾ ಇದೆ. ಸೊ ಇಬ್ಬರದು ಜವಾಬ್ದಾರಿ. ಯಾರು ಏನೇ ಅನ್ಬೋದು ಬಿಡ್ಬೋದು, ನನ್ನ ನೋವೇನಿದೆ ಅದು ನನಗೆ ಮಾತ್ರ ಗೊತ್ತು. ನಾನು ಯಾರ್ಯಾರ ಕೈಲಿ ಏನೇನು ಮಾತುಗಳನ್ನ ಕೇಳ್ತಾ ಇದ್ದೀನಿ ಅದು ನನಗೂ ಗೊತ್ತು. ಯಾರು ನನ್ನ ಸುಕ್ಕು ಸೊಪ್ಪತ್ತಿಗೆ ಮೇಲೆ ಮಲಗಿಸಿಲ್ಲ. ನೀ ತಿಂದ್ಯಾ, ನೀವು ಹಸ್ಕೊಂಡಿದ್ದೀಯಾ, ನೀನು ಊಟ ತಿನ್ನು ಅಂತ ಕೇಳೋರು ದಿಕ್ಕಿಲ್ದೇ ಇರೋ ಒಂಟಿ ಪಾಪಿ ನಾನು. ಸೊ ನಿಮಗೆ ತೊಂದರೆ ಅನಿಸುತ್ತೆ. ಸ್ವಲ್ಪ ಬ್ಲೌಸು ಲೂಸಾಗೆ ಹೊಲಿರಿ. ಹಾಂ ಬ್ಲೌಸು ವಿಡ್ತು ಮತ್ತು ಫ್ರಂಟ್ ಪೋರ್ಷನ್ನು ಮತ್ತು ವಿಡ್ತು ಲೂಸ್ ಆಗಿರಲಿ. ಬ್ಯಾಕ್ ಬಟನ್ ಬರುತ್ತಲ್ವಾ, ಬ್ಯಾಕ್ ಬಟನ್ ಹಾಂ ಅದೇ ಫ್ರಿಲ್ ಥರ ಮಾಡ್ತಾರಲ್ಲ ಮುಂದೆ, ಆ ಥರ ಬರಲ್ವಾ? ಹೌದಾ? ಹಾಂ ಸ್ವಲ್ಪ ಮಾಡ್ರನ್ ಆಗೋಲಿರಿ. ಅಂದರೆ ಮಹಾಲಕ್ಷ್ಮಿ ಮ್ಯಾಮ್ ಹಾಕೋತಾರಲ್ಲ ಹಳೆ ಫೋಟೋ, ಹಳೆ ಮೂವಿಗಳಲ್ಲಿ, ಅದು ಇವಾಗೆಲ್ಲ ಟ್ರೆಂಡಿಂಗ್ ಅಲ್ವಾ, ಅದಕ್ಕೋಸ್ಕರ. ಸ್ಟಿಚ್ ಹಾಕ್ಬೋದು ಇಲ್ಲಿ ತನಕ, ಸ್ಟಿಚ್ ಹಾಕ್ಬೋದು ಫ್ರಂಟ್ಗೆ. ಬ್ಲೌಸ್ಗೆ ನೀವು ಯಾವ ತರ ಹೇಳ್ತೀರಾ, ಇಲ್ಲಿ ನೆರಿಗೆ ಕೊಡ್ತಾರಲ್ಲ ಆ ತರ ಕೊಡಿ ಅಂತಾರ. ಹೌದಾ? ಮಾಮೂಲಿ ಬ್ಲೌಸ್ ಹೊಲಿತೀರಾ? ಮಾಮೂಲಿ ಬ್ಲೌಸ್ ಅಂದ್ರೆ ಪ್ರಿನ್ಸ್ ಕಟ್ ಏನಾದ್ರು ಸ್ವಲ್ಪ ಶೇಪ್ ಮುಂದೆ ಏನಾದ್ರು ಸ್ವಲ್ಪ ಶೇಪ್ ಅಂದ್ರೆ ಈ ತರ ಯೂ ತರ, ಅದೇ ಫಿಶ್ ಕಟ್ ಬರುತ್ತಲ್ಲ ಮುಂದೆ ಈ ತರ. ಅದೇನೋ ನೀವು ನೋಡಿದ್ರಾ, ಡೆಮೋ ಏನಾದ್ರು ಇದೆಯಾ? ನನ್ನ ಹತ್ರ ಫೋಟೋ ಇತ್ತು, ಎಲ್ಲ ಡಿಲೀಟ್ ಆಗ್ಬಿಟ್ಟೈತೆ. ನೀವು ಕೊಟ್ರೆ ಬೇಕಾದ್ರೆ ನಾನು ಸರ್ಚ್ ಮಾಡ್ಬಿಟ್ಟು ಕಳಿಸ್ಲಾ ಫೋಟೋ? ಕಳಿಸ್ಕೊಡ್ತೀನಿ, ಆ ಥರ ಹೊಲಿರಿ. ಆ ಕಲರ್ ವೇಲ್ ಸಿಕ್ಕಿದ್ರೆ ತಂದು ಕೊಡಿ, ಬೇಕಿದ್ರೆ ನಾ ಪೇ ಮಾಡ್ತೀನಿ. ನೀವು ಸಿಟಿಗೆ ಹೋಗ್ತಿರ್ತೀರಲ್ಲ, ಆ ಕಲರ್ ನೆಟ್ಟೆಡಲ್ಲಿ ವೇಲ್ ಸಿಕ್ಕಿದ್ರೆ. ನೆಟ್ಟೆಡಲ್ಲಿ ನೋಡ್ಬೇಕು ಮೇಡಮ್, ನನಗೆ ಎಲ್ಲಿ ಇಲ್ಲ ರಾ ಸಿಲ್ಕಲ್ಲೂ ಸಿಗುತ್ತಲ್ಲ,
ಈಗ ತುಂಬಾ ಕೆಲಸ ನಂಗೆ ಹೋಗಕ್ಕೆ ಆಗ್ತಾ ಇಲ್ಲ. ಹೌದಾ? ಎಲ್ಲೂ ಹೋಗ್ತಾ ಇಲ್ಲ ನಂಗೆ. ಸರಿ ಸರಿ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಹಾಂ ಅದೇ ಇದಿರಲಿ, ಸ್ಲೀವ್ಸ್ ಫುಲ್ ಇರಲಿ. ಬ್ಲೌಸ್ ನೋಡಿ ಟೀ ಶರ್ಟ್ ಇದೆಯಲ್ಲ. ಅವರು ಪಾಪ ಮನೆ ಹತ್ರನೇ ಬಂದು ಅಳತೆ ಎಲ್ಲ ತೊಗೊಂಡ್ರು. ಅವ್ರಿಗೂ ಕಾಫಿ ಮಾಡಿ ಕೊಟ್ಟಿದ್ದೆ, ಅವರು ಕುಡಿದ್ಬಿಟ್ಟು ಹೋಗಿದ್ರು. ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಕಣ್ಣೆಲ್ಲ ಸ್ವೆಲ್ ಆಗಿದೆ, ಊದ್ಕೊಂಡಿದೆ. ನಾನು ಎಷ್ಟು ಹತ್ತಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಯಾಕಂದರೆ ಸುಮಾರು ಜನ ಅಂತಿರ್ತಾರೆ ನಿನ್ನ ಬಾಯಿ ಅಂತ. ಬಟ್ ಏನು ಹೇಳಲಿ, ನಾನು ಹಾರ್ಟು ಪ್ಯೂರ್ ಇರೋರಿಗೆ ಬಾಯಿ ಜೋರು ಗೈಸ್. ಇದ್ದಂಗೆ ಮಾತಾಡ್ಬಿಡ್ತೀವಿ, ಎದ್ದು ಬಂದು ಎದೆಗೆ ಒದಿಸ್ಕೊತೀವಿ, ಕತ್ತೆಗೆ ಎದಂಗೆ ಗೇಯ್ತೀವಿ, ಕುದುರೆಗೆ ಒದ್ದಂಗೆ ಒದಿಸ್ಕೊತೀವಿ. ಇದೇ ನಮ್ಮ ಹಣೆ ಬರಹ. ಸೊ ಅಂದ್ಬಿಟ್ಟು ಅವರೇ ದೊಡ್ಡವರಾಗಲಿ ಅನ್ನಿಸ್ಕೊಂಡು ನಾವೇ ಚಿಕ್ಕವರಾಗಲಿ, ಏನೇ ಆಗಲಿ ಲೈಫಲ್ಲಿ ನೋವಿರಲಿ, ಕಷ್ಟ ಇರಲಿ, ದುಃಖ ಇರಲಿ, ಹಿಂಸೆ ಇರಲಿ, ಸೊ ಸಹಿಸ್ಕೊಂಡು ಏನೂ ಆಗಿಲ್ಲ ಅಂತ ನಗ್ನಗ್ತಾ ಇರಬೇಕು ಜೀವನದಲ್ಲಿ. ನನಗೆ ಒಬ್ಬರ ಹಿಂದೆಗಡೆ ಮಾತಾಡೋದು ಆಗಲ್ಲ, ಒಬ್ರಿಗೆ ಒಪ್ಪಿಸ್ಕೊಂಡು ಮಾತಾಡೋದು ಆಗಲ್ಲ. ಏನೇ ಇದ್ರೂ ಫೇಸ್ ಟು ಫೇಸ್ ಕೂತ್ಕೋಬೇಕು, ಮಾತಾಡಬೇಕು, ಕ್ಲಿಯರ್ ಮಾಡಿಬಿಡ್ಬೇಕು. ಯಾರ್ದೋ ವಿಷಯ ಕೇಳ್ಕೊಂಬಂದು ನನ್ನ ಹತ್ರ ಹಂಗೆ ಹಿಂಗೆ ಅಂದರೆ ನನಗಾಗಲ್ಲ, ನನಗೆ BP ರೈಸ್ ಆಗಿಬಿಡುತ್ತೆ. ಸೊ ನಾನು ಹೇಳಿದ್ದು ಸತೀಶ್ಗೆ ಅದೇನೆ, ಫಸ್ಟು ನೀನೇನು ಅಂದೆ ಅದು ಹೇಳು, ಆಮೇಲೆ ನಾನು ಹೇಳ್ತೀನಿ ಅಂತ. ಅವ್ರು ಅಂದಿದ್ದಕ್ಕೆ ನಾನು ಅಂದಿದ್ದೀನಿ. ಅವ್ರು ಅಂದಾಗಿದ್ದಿದ್ರೆ ನಾನು ಅಂತಿರಲಿಲ್ಲ ಯಾವುದೋ ವಿಷಯಕ್ಕೆ. ಯಾರು ಏನು ಬೇಡ ಬಿಡಿ. ಸೊ ಸುಮ್ಮನೆ ಏನಕ್ಕೆ ಅಲ್ವಾ ಮಾಡಿತ್ತು, ಅವ್ರು ಮಾಡಿದ್ರು, ಅವ್ರು ಅನುಭವಿಸ್ತಾರೆ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನನ್ನ ಕೆಲಸಗಳನ್ನ ನಾನು ಮಾಡ್ಕೋತಾ ಇದ್ದೀನಿ. ಒಬ್ಬಳೇ ಗೈಸ್, ಬಂದಿರೋದು ಒಬ್ಬಳೇ, ಹೋಗೋದು ಒಬ್ಬಳೇ. ಒಂದೊಂದ್ಸಲಿ ಅನಿಸುತ್ತೆ ಯಪ್ಪ ಈ ಲೈಫೇ ಬೇಡಪ್ಪ, ಇದೇನೂ ಬೇಡಪ್ಪ ಅಂತ. ಯಾರು ಹಣ ಕಾಸು ದುಡ್ಡು ಒಡವೆ ಚಿನ್ನ ಅಂತ ನಿಂತಿಲ್ಲ ಇಲ್ಲಿ. ಮಾನ ಮರ್ಯಾದೆ, ಮನುಷ್ಯತ್ವ, ಸ್ವಾಭಿಮಾನ ಇದಿಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಕೆಲವೊಂದಷ್ಟು ಜನ ಅನ್ಕೋತಾರೆ, ಅಯ್ಯೋ ಅವಳು ಹಂಗೆ ಇವಳಂಗೆ ವೀಡಿಯೋ ಮಾಡ್ತಿದ್ಲು, ಹಂಗೆ ಕುಣಿತಿದ್ಲು, ಹಿಂಗೆ ಕುಣಿತಿದ್ಲು. ನನ್ನ ನೋವನ್ನ, ನನ್ನ ದುಃಖನ ನಾನು ಮರೆಯೋಕ್ಕೋಸ್ಕರ ನಾನು ಕುಣಿತೀನಿ, ಡ್ಯಾನ್ಸ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ವೀಡಿಯೋಸ್ ಮಾಡ್ತೀನಿ ಅಷ್ಟೇ. ಸೊ ಫಾರ್ ದ ಫಸ್ಟ್ ಟೈಮ್ ಕೊನೆ ಆಷಾಢ ಶುಕ್ರವಾರದಲ್ಲಿ ನಾನೇನು ಕರೆದಿಲ್ಲ, ಅವರೇ ಬಂದು ಕೂತಿದ್ದಾರೆ, ಪೋಣಿಸ್ಕೊಡ್ತೀನಿ ಕೊಡು ಅಂತ. ನಾನು ಅದಕ್ಕೂ ಏನು ರಿಯಾಕ್ಟು ಮಾಡಲಿಲ್ಲ, ರೆಸ್ಪಾನ್ಸು ಮಾಡಲಿಲ್ಲ. ಒಬ್ಬಳೇ ನಾನು 3 ಸಲಿನೂ ನಾನು ಒಬ್ಬಳೇ ಮಾಡ್ಕೊಂಡಿದ್ದೀನಿ. ಈ ಸಲ 4ನೇದ್ರಲ್ಲೇ ನೀವು ಮಾಡ್ಕೊಡ್ತಾ ಇರೋದು. ಅದಕ್ಕೆ ಹತ್ತತ್ರ ಪೋಣಿಸೋ ನೀನಿನ್ನ ಕಣ್ಣು ದಬ್ಳನ ದಾರ ಇದು ಬರೀ ದಬ್ಳ ಎಲ್ಲೋ ದಾರ ಪೋಣಿಸಿಲ್ಲ, ಇನ್ನು ದಬ್ಳಕ್ಕೆ ದಬ್ಳ ಎಲ್ಲೋ. ಮನಸ್ಸಿಲ್ಲ, ಮೂಡಿಲ್ಲ ಅಂತಂದರೆ ನೋಡಿ ಕೆಲಸಗಳು ಹಿಂಗೆ ಆಗೋದು. ತುಂಬ ಲೇಟ್ ಆಗೋಯ್ತು, ಐ ಥಿಂಕ್ 7 ಗಂಟೆ ಆಗೋಯ್ತು. ಈ ಸಲ ಹೂವು ಎಲ್ಲ ಪೋಣಿಸಿ ಮುಗೋಷ್ಟರಲ್ಲಿ 3:30-4 ಗಂಟೆಗೆಲ್ಲ ಕೆಲಸ ಮುಗಿಸ್ಬಿಡ್ತಾಯಿದ್ದೆ. ಈ ಸಲ ಅಂತೂ ತುಂಬ ಲೇಟ್ ಆಯಿತು. ನನ್ನ ಮಗನಿಗೆ ನಾಳೆ ಫಿಸಿಕ್ಸ್ ಟೆಸ್ಟ್ ಇದೆ ಅಂಥದ್ರಲ್ಲೂ ಪಾಪ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾನೆ. ನನಗೆ ಯಾಕೋ ಸಿಕ್ಕಾಬಿಟ್ಟೆ ತಲೆನೋವು ಬಂದುಬಿಡ್ತು. ನನಗೆ ಹತ್ತು ಬಿಟ್ರೆ ತಲೆನೋವು ಬಂದುಬಿಡುತ್ತೆ. ಬಟ್ ಮನಸ್ಸು ತುಂಬ ಬೇಜಾರಾಯಿತು, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸ ಮುಗಿಸಿ ಯಾವ್ಯಾವ ತೋರಣ ಎಲ್ಲೆಲ್ಲ ಹಾಕಬೇಕೋ ಅಲ್ಲೆಲ್ಲ ಹಾಕಿ ಕೈಕಾಲು ಮುಖ ತೊಳೆದು ಫ್ರೆಶ್ ಆಗಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನ್ನ ಮಗ ಅಂತಿದ್ದ ಅಮ್ಮ ಟೀ ಮಾಡಿಕೊಡು ಅಮ್ಮ ನನಗೆ ಅಂತ. ಸೊ ಆಯಿತು ಅಂತ ಟೀನೇ ಮಾಡೋಣ ಅಂತ ಹೇಳಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ನಾನು ನಮ್ಮ ಹುಡುಗರ ಹತ್ರ ಕಾಮಿಡಿಯಾಗಿ ಮಾತಾಡೋದು, ನನಗೊಂಚೂರು ಮಾತಾಡೋಕ್ಕೆ ಯಾರಾದರೂ ಸಿಗ್ತಾರೆ ಅಂತ ಉದ್ದೇಶಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ನಾನು ಸ್ನಾನ ಹೇಳ್ಸದೆ ಸರ್, ಕೆಳಕ್ಕೆ ಬರಬೇಕು ಅನ್ನು ನಾನು. ಟೀ ಕುಡಿತೀಯಾ? ನನಗೂ ಹೊಟ್ಟೆ ಸಿತಾಯಿತು. ನನ್ನ ತಲೆ ಅನ್ನ ಇಲ್ಲೇ ಐತೆ ಬರ ಹಾಕೊಡ್ಲಾ? ಮನಿಕೋ ಬೇಗ ಇದ್ರೆ ನೀನು ಕುತ್ಕೊಂಡು ಬರೀ, ಇನ್ನೂ ಟೈಮ್ ಇದೆ. ಐ ಥಿಂಕ್ ರಾತ್ರಿ 10 ಗಂಟೆ. ಬಾಗಿಲಿಗೆಲ್ಲ ತೋರಣ ಹಾಕಿ, ಹೂವೆಲ್ಲ ಹಾಕಿ, ಬಾಗಿಲೆಲ್ಲ ಕಸ ಗುಡಿಸಿ, ಬಾಗಿಲಿಗೆಲ್ಲ ನೀರು ಹಾಕಿ, ಈಗ ರಂಗೋಲಿ ಹಾಕೋಕ್ಕೆ ಅಂತ ಕೆಳಗಡೆ ಬಂದಿದ್ದೀನಿ. ಸೊ ಯಾಕೋ ಇವತ್ತು ಕೆಲಸನೇ ಸಾಗಲಿಲ್ಲ. ಮನಸ್ಸು ಸರಿ ಇಲ್ಲ ಅಂದರೆ ಹಾಗೆ ಆಗುತ್ತೆ. ನಾನು ಪದೇ ಯಾಕೆ ಹಂಗೆ ಗೊತ್ತು ಹೇಳ್ತಾ ಇದ್ದೀನಿ ಅಂತಂದರೆ,
ನಿಮಗೂ ಗೊತ್ತಾಗಲಿ ನನ್ನ ನೋವೇನು ಅಂತ ಅಂದ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೊ ನಮ್ಮ ಹುಡುಗನೂ ಮಲಗಿರಲಿಲ್ಲ. ನಾ ರಂಗೋಲಿ ಹಾಕೋದನ್ನೇ ನೋಡ್ತಾ ನಿಂತ್ಕೊಂಡಿದ್ದ. ಕೊಡಮ್ಮ ನೆಕ್ಸ್ಟು. ಏಯ್ ಬೇಡ ಸುಮ್ಮನಿರಪ್ಪ ಅಲ್ಲೆಲ್ಲ ಕಾಲಲ್ಲಿ ತುಳ್ದಾಗ ಕೊಡು ಇಷ್ಟೇ ಅದು ಕೊಡು ಕೊಡಮ್ಮ. ನಿಂಗೆ ಯಾಕೆ ಬಿಡಮ್ಮ ಕೊಡು ಇಲ್ಲಿ ಟೈಮ್ ಆಯಿತು. ವಿಕಿ ಎಲ್ಲ ಈಚೆ ಬತ್ತೈತೆ. ಮಾಡೋ ಕೆಲಸ ಕಾನ್ಸಂಟ್ರೇಷನಿಂದ ನೆಟ್ಟಿಗೆ ಮಾಡೋ. ಚೆನ್ನಾಯ್ತಾ? 11:30 ರಾತ್ರಿ 2 ಬಾಗಿಲಿಗೂ ರಂಗೋಲಿ ಹಾಕಿ ಆಫೀಸ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಗೋಡೌನೆಲ್ಲ ಒರೆಸಿ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮುಗಿದಾಗ ರಾತ್ರಿ 11:30 ಅಂತ ಅನ್ಕೋತೀನಿ. ಬೆಳಗ್ಗೆಯಿಂದ 5 ನಿಮಿಷ ಕೂತ್ಕೊಳ್ಳಿಲ್ಲ. ಮಧ್ಯಾಹ್ನ ಅನ್ನ ಮಾಡಿದೆ, ಸಾಂಬಾರು ಮಾಡಿದೆ, ಊಟನೂ ಮಾಡಲಿಲ್ಲ. ನೋಡಿ ಒಂಚೂರು ಮನಸ್ಸು ಹಾಳಾದರೆ ಎಷ್ಟೆಲ್ಲ ಸಫರ್ ಕಡಬೇಕಾಗತ್ತೆ ಅಂತ. ಯಾರೂ ಪಡಲ್ಲ ಗೈಸ್, ನಾವು ಹೆಣ್ಮಕ್ಳೇ, ಮನೆ ಗೃಹಿಣಿಯರೇ ಪಡಬೇಕು. ಕೋಪದಲ್ಲಿ ಏನೋ ಒಂದು ಮಾತು ಅಂತೀವಿ. ಸೊ ಏನಕ್ಕೆ ಅಂತೀವಿ? ಅವ್ರು ಆ ಥರ ನೋವು ಕೊಟ್ಟಿರ್ತಾರೆ, ನಾವು ಅಂತೀವಿ. ಸೊ ಹೊಂದೋರು ಆಡ್ದೋರೆಲ್ಲ ಕೆಟ್ಟೋರಲ್ಲ, ಬೈಯೋರು ಬದುಕಕ್ಕೆ ಹೇಳ್ತಾರೆ. ಸತೀಶ್ ಇನ್ನೂ ಬಂದಿರಲಿಲ್ಲ. ನನಗೆ ಒಂದು ಕಡೆ ಅನ್ನಿಸ್ತಾಯಿತ್ತು ಫೋನ್ ಮಾಡಲ ಅಂತ. ಬಟ್ ನಾನು ಮಾಡೋದು ಬೇಡ ಅಂತ ಅಂದ್ಕೊಂಡೆ. 11:30 ಗಂಟೆ ಆದರೂ ಬಂದಿಲ್ವಲ್ಲ ಅಂತ ಅನ್ನಿಸ್ತಾಯಿತ್ತು. ಎಲ್ಲ ಫ್ರೆಂಡ್ಸ್ ಜೊತೆ ಇರ್ತಾರೆ ಅಂತ ಒಂದು ಧೈರ್ಯ. ಎಲ್ಲೋಗ್ತಾರೆ, ಬಂದೇ ಬರ್ತಾರೆ, ಮನೆಗೆ ಬರಬೇಕು ಅನ್ನೋದು ಒಂದು ಕಾನ್ಫಿಡೆನ್ಸು. ಸೊ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅನ್ನೋದು ಒಂದು ಫೀಲ್. ಎಂಥ ಹೆಣ್ಮಕ್ಳಿಗಾದರೂ ಅವರೆಷ್ಟೇ ಬೈಬೋದು, ಅವರೆಷ್ಟೇ ಏನಾದರೂ ಅನ್ಬೋದು. ಸೊ ಏನಕ್ಕೆ ಬೈಯೋದು ಅನ್ನೋದು? ಅವರು ಒಳ್ಳೆ ದಾರಿಲಿ ಹೋಗಲಿ ಅಥವಾ ಸಜ್ಜನರ ಸಂಘ ಮಾಡಲಿ ಅಂತ ಒಂದು ಗುಡ್ ಇಂಟೆನ್ಷನಿಂದನೇ ತಾನೇ. ಸೊ ಅದನ್ನು ಒಳ್ಳೆ ರೀತಿಯೂ ಹೇಳಿ ಸಾಕಾಯಿತು. ಕೇಳಲ್ಲ ಅಂದವ್ರಿಗೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಗಾದೆನೇ ಇದೆ. ಹಂಗೆ ಅಂದ್ಬಿಟ್ಟು ನಾನು ದೊಣ್ಣೆ ತೊಗೊಂಡು ಅವ್ರಿಗೆ ಹೊಡಿತೀನಿ ಅಂತ ಅಲ್ಲ. ಬಟ್ ಬಿಟ್ಟಾಕಿ. ರಂಗೋಲಿ ಹೇಗಿದೆ? ಇಷ್ಟ ಆಯಿತಾ? ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ತುಂಬ ಸುಸ್ತಾಯಿತು ನನಗಂತೂ. ನನ್ನ ಕಣ್ಣಿಗೆ ಈಗ ಎಲ್ಲ ರೆಡ್ ಆಗಿಬಿಟ್ಟಿದೆ. ಸೊ ನಮ್ಮ ಹುಡುಗ ಅಂತ ಇದ್ದ, ಅಕ್ಕ ಇವಾಗ 12 ಗಂಟೆ, ಎಷ್ಟೊತ್ತಿಗೆ ಮಲ್ಕೊತೀಯ, ಎಷ್ಟೊತ್ತಿಗೆ ಮಳೆಗೂ ನಾನು ನೋಡಿದ್ರೆ ಹೊಟ್ಟೆ ಕಿಚ್ಚು. ಆ ಮಳೆಗೂ ನಾನು ನೋಡಿದ್ರೆ ಹೊಟ್ಟೆ ಕಿಚ್ಚು. ಕೋಟೆ ನಡಿ ಊಟ ಮಾಡು. ಕೋಟೆ ಬೆಳಗ್ಗೆ ಬೇಗ ಎದ್ದೇಳಿಸ್ತೀನಿ. ಬಾ ಹಾಕ್ಕೊಡ್ತೀನಿ, ಬಾ ಆಫ್ ಮಾಡಿ. ಈಚೆ ಕಡೆ ಎಂಥ ಮಳೆ ಅಂದರೆ ನಿಮ್ಮ ಸತೀಶ್ ಅಣ್ಣ ರಾತ್ರಿಯೆಲ್ಲ ನಿದ್ರೆ ಮಾಡಿಲ್ಲ. ನಾನು 2 ಗಂಟೆಗೆ ಎಚ್ಚರಿಕೆ ಆಗಿಬಿಡ್ತು. ಎದ್ದು ಸೋಫಾಸು ಬ್ಲ್ಯಾಂಕೆಟ್ಟು ಎಲ್ಲ ಒದರಾಸಿ ಬೇರೆ ಎಲ್ಲ ವಾಶ್ ಮಾಡಾಕಿದ್ದೆ. ಎಲ್ಲ ಒದರಾಸಿ ರೆಡಿ ಮಾಡ್ಕೋತಾ ಇದ್ದೀನಿ. ಯಾವ ಮಾಯದಲ್ಲಿ ಬಂದರೂ ಗೊತ್ತಿಲ್ಲ, ಬಂದು ಮೇಲ್ಗಡೆ ರೂಮ್ಗೆ ಹೋಗಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ. ನಾನು ಎಲ್ಲೋದ್ರು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಇದ್ದೀನಿ. ಸೊ ನೋಡಿ ಇವಾಗೆಲ್ಲ ಕಸ ಗುಡಿಸಿ ಒರೆಸ್ಕೊತಾ ಇದ್ದೀನಿ ಬೇಗ. ಚಾರ್ವಿಕ್ ಕೂಡ ಎದ್ದಿದ್ಲು, ಅವಳು ಅವಳು ಮಾಡ್ಕೋತಾ ಇದ್ಲು. ಯಾಕಂದರೆ ಟೆಸ್ಟ್ ಇದೆ ಅವಳಿಗೆ LBA ಇವತ್ತು, ಅದಕ್ಕೋಸ್ಕರ ಓದ್ಕೊಳ್ಳೋದು ಬರ್ಕೊಳ್ಳೋದು. ಹಾಸಿಗೆ ಮೇಲ್ಗಡೆಗೆಲ್ಲ ಚೇಂಜ್ ಮಾಡಿ ಬೇರೆ ಎಲ್ಲ ಹಾಕಿದ್ದೀನಿ. ಎಲ್ಲ ಕೆಲಸ ಮುಗ್ದು ಇನ್ನೊಂದು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ನಾನು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಪಿನ್ ಡ್ರಾಪ್ ಸೈಲೆಂಟು. ನಾನು ಒಬ್ಬಳೇ ಎದ್ದು ಹಿಂದೆಗಡೆ ಪ್ಯಾಸೇಜು ಅದು ಇದು ಎಲ್ಲ ತೊಳ್ಕೊತಾ ಇದ್ದೀನಿ. ನಾವು ಹಿಂದಿನ ದಿನ ಎಷ್ಟೇ ರೆಡಿ ಮಾಡಿ ಏನೇ ಮಾಡಿಕೊಂಡ್ರು ಬೆಳಗ್ಗೆ ಎದ್ದು ನಾವು ಮಾಡೋದು ತಪ್ಪಲ್ಲ ಹೆಣ್ಮಕ್ಳು. ಸೊ ನಂದು ಅದೇ ಕತೆ. ಈ ನಾಳೆಗೇನು ಇಟ್ಕೊಬಾರ್ದಪ್ಪ, ಎಲ್ಲ ಇವತ್ತೇ ರೆಡಿ ಮಾಡ್ಕೊಬಿಡ್ಬೇಕಪ್ಪ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಬೆಳಗ್ಗೆ ಎದ್ದು ಅಷ್ಟು ಕೆಲಸ ಮಾಡಿರ್ತೀನಿ. ಟೈಮ್ ಬಂದು 3:45. ಸೊ 3:45ಗೆ ದೇವ್ರ ಮನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆದೆಲ್ಲ ಜೋಡಿಸ್ಕೊಂಡು ಬೆಲ್ಲದ ದೀಪದ ಆರಾಧನೆ, ತುಪ್ಪದ ದೀಪದ ಆರಾಧನೆ, 9 ಬತ್ತಿ ದೀಪದ ಆರಾಧನೆ ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟು ದೇವ್ರ ಮನೆ ಅಲಂಕಾರ ಮಾಡೋಕ್ಕೆ ನನಗೆ ಇವತ್ತು ಕರೆಕ್ಟಾಗಿ 3:45 ಸ್ಟಾರ್ಟ್ ಮಾಡಿದ್ದಕ್ಕೆ 4:15ಗೆ ಮಹಾಮಂಗಳಾರತಿ ಮಾಡಿದೆ. ಹಾಲೆಲ್ಲ ಕಾಯಿಸಿಟ್ಟಿದ್ದೀನಿ. ಇವತ್ತಂತೂ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ನಮ್ಮ ದೇವ್ರ ಮನೆ ರಂಗೋಲೆ ಹೇಗಿದೆ, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಮಲ್ಲಿಗೆ ಹೂವಿನ ಹಾರ ಹಾಕಿರೋದಕ್ಕೂ ಅದಕ್ಕೂ ದೇವ್ರ ಮನೆ ಘಮ ಅಂತ ಇತ್ತು. ನನ್ನದೇ ದೃಷ್ಟಿ ತಾಕಂಗಿತ್ತು ದೇವ್ರ ಮನೆಗೆ. ತಿಂತೀನೋ ಬಿಡ್ತೀನೋ, ಮನಸ್ಸು ನೆಮ್ಮದಿಯಾಗಿರುತ್ತೋ ಖುಷಿಯಾಗಿರುತ್ತೋ ಅದು ಸೆಕೆಂಡ್ರಿ. ನನಗೆ ನಾನು ನಂಬಿರೋ ಭಗವಂತನಿಗೆ ನಾನು ಏನು ಕರ್ತವ್ಯ ಸೇವೆ ಸಲ್ಲಿಸಬೇಕೋ ಅದನ್ನು ಮನಸ್ಸಾ ಇಚ್ಛೆ
102% ನಾನು ಸಲ್ಲಿಸ್ಬೇಕು. ನಾನು ದೇವರಿಂದ ನನಗೆ ಅದನ್ನು ಕೊಡು, ನಾನು ಇದನ್ನು ಕೊಡು, ನಾನು ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ, ಕೇಳ್ತೀನೋ ಬಿಡ್ತೀನೋ ಅದು ನಂಗೆ ಗೊತ್ತೂ ಇಲ್ಲ. ಬಟ್ ನಾನು ಕೇಳೋ ನೆಮ್ಮದಿ ನನಗೆ ಭಗವಂತ ಕೊಡ್ತಾ ಇಲ್ಲ. ಸೊ ಈಗ ಈ ನಡುವೆ ನೆಮ್ಮದಿನೂ ಕೇಳಬಾರ್ದು ಅಪ್ಪ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಬೇಡದೇ ಇರೋರ ವಿಷಯಕ್ಕೆ, ಮೂರನೇ ವ್ಯಕ್ತಿ ವಿಷಯಕ್ಕೆ ನಮ್ಮ ಫ್ಯಾಮ್ಲಿಗಳಲ್ಲಿ ಡಿಸ್ಪ್ಯೂಟು, ಭಿನ್ನಾಭಿಪ್ರಾಯಗಳು ಯಾಕಾಗಿ ಈ ಲೈಫು ಅಂತ ಅನಿಸುತ್ತೆ. ಗಂಡ ಹೆಂಡ್ತಿ ಎಷ್ಟೇ ಜಗಳ ಆಡಿದ್ರು ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಅರ್ಧ ಗಂಟೆ ಕೂತ್ಬಿಟ್ಟು ಬಂದುಬಿಟ್ರೆ ಮರ್ತು ಬಿಡ್ತಾರೆ. ಬಟ್ ಹೆಂಡ್ತಿ ಅನ್ನೋದು ಒಂದು ಜೀವ ಇರುತ್ತಲ್ಲ, ಇದರಲ್ಲಿ ನನ್ನನ್ನು ನಾನು ಹೊಗಳ್ಕೋತಾ ಇಲ್ಲ ಅಥವಾ ಇದು ಮಾಡ್ಕೋತಾ ಇಲ್ಲ. ಸತೀಶ್ ಅಣ್ಣ ತುಂಬ ಸಾಫ್ಟು, ಅವ್ರು ಏನು ಮಾತಾಡೋಲ್ಲ, ವ್ಯವಹಾರ ಎಲ್ಲ ನಿಮ್ಮದೇನೆ ಅಂದ್ಕೊಂಡು ತಪ್ಪಾಗಿ ತಿಳ್ಕೊತಾ ಇದ್ದೀರಲ್ಲ. ಸೊ ಅವ್ರಿಗೆಲ್ಲ ನಾನು ಕನ್ವೆ ಮಾಡ್ತಾ ಇರೋದು, ನಮ್ಮ ಮನೆಗಳಲ್ಲಿ ಒಂದು ಹುಲ್ಕಡ್ಡಿ ಹಲ್ಲಾಡಬೇಕು ಅಂದರೂ ಅವ್ರ ಪರ್ಮಿಷನ್ನೇ ತೊಗೊಂಡೆ ಅದು ಹಳ್ಳಾಡೋದು. ಉಳ್ಕಡ್ಡಿ ಕೂಡ ನಂದು ಯಾವ ವ್ಯವಹಾರ ಮಣ್ಣಂಗಟ್ಟೆ ಯಾವ ವ್ಯವಹಾರನೂ ಇಲ್ಲ ಗೈಸ್. ಸೊ ಅಂದ್ಕೊಳ್ಳೋರು ಸಾವಿರ ಅನ್ಕೋಬೋದು, ಬಟ್ ಅಲ್ಲ ಅಲ್ಬೋಸೋರ್ಗೇ ಗೊತ್ತಿರುತ್ತೆ. ನಾ ಪ್ರತಿ ಸತ ಹೇಳ್ತೀನಿ, ಹೌದು ಕತ್ತೆ ಥರ ದುಡಿತೀನಿ, ನೀನು ತೊಳ್ಕೊಟ್ಬಿಡು, ಹಿಂದೆಗಡೆ ಬಿಚ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಟೀನು ಕೂಡ ನಾನು ತೊಳ್ಕೊಟ್ಬಿಡ್ತೀನಿ, ಯಾವುದೇ ರೀತಿ ಅವಮರ್ಯಾದೆ ಅಸಹ್ಯ ಪಟ್ಕೊಳ್ದಿರ. ಬಟ್ ನನ್ನ ಹತ್ರ ಗಾಂಚಲಿ ಆಡೋದು, ನನಗೆ ಎದುರುತ್ರ ಕೊಡೋದು ಅಥವಾ ನನಗೆ ದುರಂಕಾರದ ಮಾತುಗಳು ಬಂದುಬಿಟ್ರೆ ನನ್ನ ನಮ್ಮ ಪ್ರಾಣನ ಸಹಿಸಲ್ಲ. ನಾನು ನಮ್ಮ ಅಪ್ಪನಿಗೆ ನನ್ನ ಇದು ಮಾಡ್ತೀನಿ ನಾನು. ಸೊ ಈವನ್ ನಾನಂಥ ಹಠಮಾರಿ ನಾನು. ಸೊ ಮಹಾಮಂಗಳಾರತಿ ಕೂಡ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಸತೀಶ್ಗೆ ಸ್ವಲ್ಪ ಕೋಪ ಕಮ್ಮಿ ಆಗಲಿ, ತಾಳ್ಮೆ ಬರಲಿ, ತಪ್ಪು ಯಾವುದು ಸರಿ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಭಗವಂತ ಕೊಡಲಿ. ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15 ಟೈಮಲ್ಲಿ ಮಹಾಮಂಗಳಾರತಿ ಮಾಡಿದ್ದು ಒಂಥರ ಖುಷಿ ಕೊಡ್ತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ಇಷ್ಟೆಲ್ಲ ಖರ್ಚು ಮಾಡಿ ಹೂವಿನ ರೇಟ್ ಎಷ್ಟು ಗೊತ್ತಾ? ಎಷ್ಟೆಲ್ಲ ಸಾವಿರ ಹೂವು ತಂದು ನಾನು ಹಾಕಿ ದೇವರಿಗೆ ಪೂಜೆ ಮಾಡಿ, ಭಗವಂತ ಎಲ್ಲ ನೀನೇ ನೋಡ್ಕೊಳಪ್ಪ ಅಂತ ಅನ್ನಪೂರ್ಣೇಶ್ವರಿ ಒಲೆಗೂ ಕೂಡ ಎಲ್ಲ ಪೂಜೆ ಮಾಡಿ, ಅಕ್ಷತೆ ಹೂವು ಇಟ್ಟು, ಅರಿಶಿನ ಕುಂಕುಮ ಗಂಧ ಲೇಪನ ಮಾಡಿ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡಿ, ಅನ್ನಪೂರ್ಣೇಶ್ವರಿ ಸದಾ ಎಲ್ಲರ ಮನೇಲೂ ನೆಲೆಸಂಗಾಗಲಿ ಅಂತ. ಇವತ್ತಿನ ಅಲಂಕಾರ ಹೇಗಿದೆ? ಸೊ ನಾನು ಕೂಡ ಈಗ ಬೇಗ ಆಗಲೇ ಅಂದಂಗೆ ರೆಡಿ ಆದೆ. ಕರೆಕ್ಟಾಗಿ 5:15 ಐ ಥಿಂಕ್. ಸೊ ಹಾಲೆಲ್ಲ ತಂದು ಕಾಯಿಸಿಟ್ಟಿದ್ದೆ. ಸೊ ಇವಾಗ ನಾನು ನನ್ನ ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡೋಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ. ಸೊ ಯಾರು ಹೊಗಳಲಿ ಬಿಡಲಿ, ನನಗೆ ನಾನು ಚೆಂದ ಕಾಣಿಸ್ತಾ ಇದ್ದೀನ ಅಷ್ಟೇ ಸಾಕು, ಅದಷ್ಟೇ ಖುಷಿ, ಅದಷ್ಟೇ ನೆಮ್ಮದಿ, ಇಷ್ಟೇ ಜೀವನ ಗೈಸ್, ಬೇರೆ ಏನಿಲ್ಲ. ಐ ಥಿಂಕ್ ಟೈಮ್ ಈಗ 5:25 ಅಷ್ಟರಲ್ಲಿ ಸತೀಶ್ ಕೂಡ ಸ್ನಾನ ಮಾಡಿ ಕೆಳಗಡೆ ಬಂದು ಕೆಲಸ ಮಾಡ್ತಾ ಕೂತಿದ್ರು. ಇವತ್ತು ಆಫೀಸ್ ರೂಮ್ಗೂ ಕೂಡ ನಾನೇ ಮಹಾಮಂಗಳಾರತಿ ಮಾಡಿ ಪೂಜೆ ಎಲ್ಲ ಮಾಡಿ ಧೂಪ ಎಲ್ಲ ಹಾಕಿದ್ದೀನಿ, ಹಾರ ಎಲ್ಲ ಮುಡಿಸಿದ್ದೀನಿ. ಅವರು ಕೂಡ ಕೆಲಸ ಮಾಡ್ತಾಯಿದ್ರು. ಸೊ ಇವತ್ತು ಕೂಡ ನಾವು ಪ್ರಸಾದ ಕೊಡಬೇಕು. ಆ ತಾಯಿ ಚಾಮುಂಡೇಶ್ವರಿ ನನಗೆ ಇನ್ನೂ ಹೆಚ್ಚು ಸೇವೆ ಮಾಡೋ ಶಕ್ತಿ ಕರುಣಿಸ್ಲಿ, ಇಂತಿಷ್ಟೇ ನಾನು ಕೇಳ್ಕೊಂಡಿರೋದು, ಬೇರೇನೂ ನಾನು ಕೇಳ್ಕೊಳ್ಳಲ್ಲ. ಸೊ ಈಗ ನಾನು ನನ್ನ ಮಕ್ಕಳೆಲ್ಲ ಹೊರಟ್ವಿ ಟೆಂಪಲ್ಗೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸುಮಾರು ಜನ ಇಷ್ಟೆಲ್ಲ ಜ್ಯುವೆಲ್ರಿ ಹಾಕ್ಕೊಂಡು ಅಷ್ಟು ರಾತ್ರಿಲಿ ಹೋಗ್ಬಿಡಿ ಸೀಸ್ ಅಂತ ಕಮೆಂಟ್ ಮಾಡ್ತಾರೆ. ನನ್ನ ಜೊತೆ ನನ್ನ ಮಕ್ಕಳಿದ್ದಾರೆ ಗೈಸ್. ಸೊ ನನಗದೇ ಧೈರ್ಯ, ಅದೇ ಹುರುಪು. ನಿಮ್ಗೆ ಇಷ್ಟೊಂದೆಲ್ಲ ಶಕ್ತಿ ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ? ನಾವು ಒಂದಿನ ಇಷ್ಟೊತ್ತಿಗೆ ಎದ್ದುಬಿಟ್ರೆ ನಮಗೆ ನಿದ್ರೆ ಬರುತ್ತೆ, ತಲೆನೋವು ಬರುತ್ತೆ ಅಂತ ನನಗೆಲ್ಲ ಕಮೆಂಟ್ ಮಾಡ್ತಾರೆ. ಆ ತಾಯಿನೇ ನನಗೆ ಇಷ್ಟೆಲ್ಲ ಶಕ್ತಿ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಸೊ ಇವಾಗ ಟೆಂಪಲ್ಗೆ ಬಂದ್ವಿ. ಬರೋ ಅಷ್ಟರಲ್ಲಿ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಗಿತ್ತು.
ಚೆನ್ನಾಗಿ ಇಲ್ಲಿ ಕಿರಣ್ ಮಂದೈತೆ ಅಂಜಲಿ ನಮ್ಯಃ ಸೊ ಏನು ಗೊತ್ತಾ ಗೈಸ್, ವಿಡಿಯೋ ತುಂಬ ಲಾಂಗ್ ಆಗ್ತಾ ಇದೆ. ಸೊ ಅಷ್ಟೊಂದು ಡ್ಯೂರೇಷನ್ ವಿಡಿಯೋ ಹಾಕಂಗಿಲ್ಲ ಯೂಟ್ಯೂಬ್ಗೆ. ಇದನ್ನು ಪಾರ್ಟ್ 2 ಮಾಡಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಮುಂದೆ ಏನೇನಾಯಿತು ಏನು ಎತ್ತಾ ನನಗೆ ಯಾರು ಸಿಕ್ಕಿದ್ರು ಪ್ರತಿಯೊಂದು ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.